ಅಮೃತ ನೋಡಿದ್ಯಾ ಎಲ್ಲಿಗೆ ಬಂದಿದ್ದೀವಿ ಅಂತ? ನಾಗಿಣಿ, ನಿನ್ನ ಸಂಸ್ಕಾರಕ್ಕೆ ವೇದಿಕೆ ಶುರುವಾಯಿತು. ನಮ್ಮ ಮನೆಯಲ್ಲಿರೋ ನಾಗಗಳು ಈಗ ನಶಿಸಿ ಹೋಗುತ್ತೆ. ಈ ಸ್ಥಿತಿಯಿಂದ ನಾನು ನಿನ್ನ ಕಾಪಾಡಬಲ್ಲೆ. ಆದರೆ ನೀನು ನನಗೊಂದು ಮಾತು ಕೊಡಬೇಕು. ಮಾತು ಕೊಡ್ತೀನಿ ಗುರುಗಳೇ. ಅರ್ಜುನ್ ಅವರೇ, ಎಲ್ಲಿ ಹೋಗಿದ್ದೀರಿ ನೀವು? ನಾನೆಲ್ಲಿ ಹೋಗಿದ್ದೆ? ಇಲ್ಲೇ ಇದ್ನಲ್ಲ. ಇಲ್ಲೇ ಇದ್ರೆ ಹೇಗೋ? ಪೂಜೆಗೆ ಬರೋದ್ ಬೇಡ್ವಾ ನೀನು? ನಿನ್ನ ಆಶ್ರಮದಲ್ಲಿ ನೋಡ್ತಿರ್ತಾ ಇದೆ ಮೊದಲು ನಾನು. ಅಂದ್ರೆ ಅಮೃತನ್ ಜೊತೆ ಇರೋ ಅರ್ಜುನ್ ಯಾರು? ಅಮೃತ ಜೊತೆ ಇನ್ನೊಬ್ಬ ಅರ್ಜುನ. ಹೌದು ಕಣೋ. ಹಾಗಾದ್ರೆ ಅವಳು ಬೇರೆ ಯಾರು ಅಲ್ಲ, ಆ ನಾಗಿಣಿನೇ. ತಡ ಮಾಡಬಾರ್ದು, ಬೇಗ ಬಂದ್ಬಿಡ್ಬೇಕು ಏನೋ. ಸರಿ, ಹೊರಡೋಣ. ಬನ್ನಿ. ಅರ್ಜುನ್ ಅವರೇ ಎಲ್ಲಿದ್ದೀರಾ? ಏಯ್ ನಾಗಿಣಿ, ಇಷ್ಟು ದಿನ ನೀನು ನಮ್ಮನೆಯವ್ರನ್ನೇ ಆಟ ಆಡಿಸ್ತಾ ಇದ್ದೆ ಅಲ್ವಾ? ಇವಾಗ ನಾನು ನಿನ್ನನ್ನು ಆಟ ಆಡಿಸ್ತಾ ಇದ್ದೀನಿ. ನನ್ನ ಆಟದ ರುಚಿ ನಿನಗೆ ಗೊತ್ತಾದ್ರೇನೆ ಎಲ್ಲ ಸರಿ ಹೋಗೋದು. ಏನೋ ಅಪಾಯದ ಮುನ್ಸೂಚನೆ, ಯಾರಿಗೋ ಏನೋ ಗಂಡಾಂತರ ಕಾದಿದೆ. ಶಾಸ್ತ್ರಿಗಳು ಹೇಳಿದ ಮಾತ್ರ. ಅವ್ರನ್ನ ಕಳ್ಕೊಂಡು ಎಷ್ಟು ನೋವು ಪಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ ಕೂಡ. ಇವತ್ತು ಅಮೃತ ಅವ್ರು ನಮಗ್ ಸಿಗಬೇಕು ಅಥವಾ ನಾನು ಹೆಣ ಆಗ್ಬೇಕು. ಅರ್ಜುನ್, ನೋಡು, ನನಗೆ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ. ನಾಗಮಣಿನ ನನಗೆ ಕೊಟ್ಬಿಡು. ಅದನ್ನ ತಗೊಂಡು ನಾನು ನಾಗಲೋಕ ಸೇರ್ಕೋತೀನಿ. ಕೊಡು ಅಂದ ತಕ್ಷಣ ಕೊಟ್ಬಿಡೋದಕ್ಕೆ ಇದೇನು ಕ್ಷುಲ್ಲಕ ವಸ್ತುನ? ನಾಗಮಣಿ, ಇದ್ರ ಬೆಲೆ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇದಕ್ಕೋಸ್ಕರ ನನ್ನ ಪ್ರಾಣನೇ ಒತ್ತೆ ಇಟ್ಟಿರೋದು. ನೀನು ಒತ್ತೆ ಇಟ್ಟಿರೋ ಪ್ರಾಣನ ನನಗೆ ತೆಗೆಯೋದು ದೊಡ್ಡ ಕೆಲಸ ಅಲ್ಲ, ತಿಳ್ಕೊ. ನಾಲ್ಕು ಜನ ಕೆಲ್ಸಕ್ಕೆ ಬಾರದೆ ಇರೋ ಸೈನಿಕರು ನಿನ್ ಜೊತೆ ಇದ್ದಾರೆ ಅಂದ ತಕ್ಷಣ ನೀನ್ ನನ್ನ ಗೆಲ್ಬಹುದು ಅಥವಾ ಮುಗಿಸ್ಬೋದು ಅಂತ ಅನ್ಕೋಬೇಡ. ಹಾಗ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ, ಜಾಣತನ ಅಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಪೆದ್ದನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ನಿನಗೆ ಹೇಳೋ ವಿಧಾನದಲ್ಲಿ ಹೇಳಿದ್ರೇನೆ ಅರ್ಥ ಆಗೋದು. ನಾಗಯೋಧರೆ, ಪ್ರಹಾರ ಮಾಡಿ. ಅಮೃತ, ಸಿಕ್ಕಿರೋ ಸುವರ್ಣ ಅವಕಾಶನ ಬಿಡಬೇಡ. ಮೊದಲು ಅವನನ್ನ ಹತ್ಯೆ ಮಾಡು ಅಮೃತ, ಹತ್ಯೆ ಮಾಡು. ಹೌದು ಅಮೃತ, ಗುರುಗಳ ಸಲಹೆ
ಸರಿಯಾಗಿದೆ. ಮೊದ್ಲು ನೀನ್ ಆ ದುಷ್ಟನ ಮುಗ್ಸು. ಅಮೃತ, ನಿನಗೆ ಹೇಳ್ತಾ ಇರೋದು, ಕೊಲ್ಲು ಅವನನ್ನ. ಆ ದುಷ್ಟನ್ನ ಬಿಡ್ಬೇಡ. ನಾಗಮಣಿ, ನಾನು ಸತ್ರ ನಿನ್ನ ಕೈಗೆ ನಾಗಮಣಿ ಸಿಗೋದಿಲ್ಲ. ಅಮ್ಮ, ಕಾಪಾಡು ನಿನ್ನ ಮಗಳನ್ನ. ಕಾಪಾಡಮ್ಮ, ಕಾಪಾಡು. ಏ ಹುಡುಗಿ, ತಗೋ. ನಿಮ್ಮ ಆಸೆ ಪೂರೈಸ್ತಲ್ವಾ, ನಾನಿನ್ನು ಹೋಗ್ಬೋದಾ? ಎಲ್ಲೋ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು. ಈಗ ಸಿಕ್ಕಿದ್ದು ನಮಗಾಯ್ತು, ಇನ್ನೂ ಜಾಸ್ತಿ ಸಿಕ್ಕಿರೆ ನಮ್ಮ ವಂಶಕ್ಕೆಲ್ಲ ಹಂಚ್ಕೊಂಡಿರ್ಬೋದಲ್ವಾ? ದುರಾಸೆ ಮನುಷ್ಯಗಳು ನೀವು. ನಿಮ್ಮ ವಂಶದ ಬಿಡಿ, ಮೊದಲು ನೀವು ತೆಗೆಸ್ಕೊಳ್ಳಿ ಅದನ್ನ. ನೋಡಿ ಈಗ ನಾನು ಹೆಂಗ್ ದಗ್ಗಿಸ್ಕೊಳ್ತೀನಿ. ಅಲ್ಲಿ ನೋಡು, ಆ ಎಣ್ಣೆ ಎಷ್ಟು ಕಾದಿರುತ್ತೆ ಅಲ್ವಾ? ಆ ಎಣ್ಣೆನ ಮುಖದ ಮೇಲೆ ಹಾರಿಸಿದ್ರೆ ಏನಾಗುತ್ತೆ? ಮುಖ ಎಲ್ಲ ವಿಕಾರ ಆಗತ್ತೆ. ನೀನ್ ಯಾಕೆ ಕೇಳ್ದೆ? ಯಾಕಂದ್ರೆ ಮದುವೆ ದಿನ ಬೆಳ್ಳಿ ಯಾರಿಗೂ ಮುಖ ತೋರ್ಸೋಕ್ಕಾಗದೆ ಎಲ್ಲರಿಂದ ಅವಮಾನ ಪಟ್ಟು ಫಂಕ್ಷನ್ನೇ ಬಿಟ್ಟು ಹೋಗ್ಬೇಕು. ಹಾಗೆ ಮಾಡಬೇಕು ಅಂದ್ರೆ ಈ ರಿಂಗ್ನ ಆ ಎಣ್ಣೆ ಒಳಗೆ ಬಿಸಾಕ್ಬೇಕು. ಈಗ ನೋಡ್ತಿರು ಏನಾಗುತ್ತೆ ಅಂತ. Please, you look my English. You laughing. Halli. Education means no laughing. Rural education means no laughing. ಗಂಡನ ಬಗ್ಗೆ ಬರೀ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ಕೊಂಡು ಇರಬೇಕಾಗುತ್ತೆ ಅಂತ ತಾನೆ. ಆದರೆ ಒಂದು ಸುಳ್ಳು ಹೇಳೋದ್ರಿಂದ ಇನ್ನೊಬ್ರಿಗೆ ಕೆಡಕಾಗದೆ ಅವ್ರಿಗೆ ನೆಮ್ಮದಿ ಕೊಡುತ್ತೆ, ಸಂತೋಷ ಕೊಡುತ್ತೆ ಅನ್ನೋದಾದರೆ ಒಂದು ಸುಳ್ಳು ಹೇಳ್ಬೋದಮ್ಮ. ಆದರೆ ಒಂದಂತೂ ಸತ್ಯ, ಆ ಸುಳ್ಳನ್ನು ಬಹಳ ದಿವಸ ಸೆರಗಲ್ಲಿ ಮುಚ್ಚಿಡೋಕ್ಕಾಗಲ್ಲ. ಅದು ಕೆಂಡ ಇದ್ದ ಹಾಗೆ. ದೇವಸ್ಥಾನನೆಲ್ಲ ಶೃಂಗಾರ ಮಾಡೋಕ್ಕೆ ನಮ್ಮ ಕಡೆ ಐಕ್ಳು ಹಗಲು ರಾತ್ರಿ ಅಂತೆ ಸಾನ ಕಷ್ಟಪಟ್ಟವ್ರೆ. ಪೂಜೆಗಿಂತ ಮೊದಲು ನಿಮ್ಮ ಕೈಯಾರ ಅವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವ್ರಿಗೆಲ್ಲ ಸಾನೇ ಖುಷಿ ಆಯ್ತದೆ. ಅಷ್ಟೇ ಅಲ್ವಾ, ಪೂಜೆಗೆ ಹೋಗೋಣ. ಸಾಹೇಬ್ರ, ಇನ್ನೊಬ್ಬ ಹುಡುಗ ಇದ್ದ. ಆ ಗಂಗಾ ಸಾಗರನ ದರ ದರ ಅಂತ ಹೇಳ್ಕೊಂಡ್ ಬರ್ತಾಳ, ಒಂದು ದೊಡ್ಡ ಹಣಗಲ ಸೃಷ್ಟಿ ಮಾಡ್ತಾಳ. ವಿಷಯ ಎಲ್ಲರಿಗೆ ಗೊತ್ತಾಗ್ತದ. ಈ ವಾಡೆದೊಳಗ ದೊಡ್ಡ ಪ್ರಳಯನೇ ಆಗಿ ಹೋಗ್ತದ ಗೌರಿ. ಆಯ್ತಯ್ಯ, ಆಯ್ತು, ನಾವು ಅನ್ಯಾಯ ಮಾಡಿದ್ದೀವಿ, ಆದರೆ ಅದನ್ನು ಸರಿಪಡಿಸ್ಕೋಬೋದಲ್ವಾ? ಸರಿಪಡಿಸೋದು ಬೇಡ, ಏನು ಬೇಕಾಗಿಲ್ಲ. ಅದಕ್ಕೆ ಹೊಸ ತಂಡ ಕಟ್ಟೆ ಕಟ್ತೀನಿ. ಜಿದ್ದಿಗೆ ಬಿದ್ಬಿಟ್ಟಿದ್ಯಾ ನೀನು? ಹೌದು, ದುರಾಂಕಾರನೇ. ಮನೆ ಯಜಮಾನ್ಕಿನ ಚಿಕ್ಕಪ್ಪನಿಗೆ ಬಿಟ್ರಿ, ದೊಡ್ಡ ಮಗ ಅಂತ ಸಿಗ್ಬೇಕಾಗಿರೋ ಗೌರವನ ಅದನ್ನು ಅವ್ರಿಗೆ ಬಿಟ್ರಿ. ಆದ್ರೆ ನನಗಿಲ್ಲ, ನನಗಿಂತ ದರಿದ್ರ ಜೀವನ ಬೇಕಾಗಿಲ್ಲ. ನಾನು ನಿಮ್ ತರ ಏಡಿ ಅಲ್ಲ ಎಂಜ್ಲಿ ಕೈಯೊಡ್ಡಕ್ಕೆ.